ಈ ಬೆಳೆ ಬೆಳಿತಿರೋಂಥವ್ರು 90% ರೈತರು ಲಾಸೇ ಆಗಂತ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಆಶಿಷ್. ದಾಳಿಂಬೆ ಬೆಳೆಗಾರರಲ್ಲಿ 70% ಜನ ರೈತರು ಲಾಸ್ ಆಗ್ತಾರೆ. 20% ಜನ ಈ ಲಾಭ ಬಂತು ಲಾಸ್ ಆಯ್ತು ಅನ್ನೋ ಕನ್ಫ್ಯೂಷನ್ ಇರ್ತಾರೆ. ಕೇವಲ 10% ಅಷ್ಟು ಜನ ರೈತರು ಮಾತ್ರ ಇದನ್ನ ಮಾಡ್ತಾರೆ. ಯಾಕೆ ಈ ತರ ಕಾರಣ? ದಾಳಿಂಬೆಯಲ್ಲಿ ಚುಕ್ಕೆ ರೋಗ, ಕಾಯಿ ಕ್ರ್ಯಾಕಿಂಗ್ ಬರುವಂತದ್ದು, ವಿಲ್ಟ್ ಬಂದು ಗಿಡ ಸತ್ತೋಗ್ಬಿಡುವಂಥದ್ದು, ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ಬರುವಂತ ರೋಗಗಳು. ಇದಕ್ಕೆ ನಮ್ಮ ರೈತರು ಏನ್ ಮಾತಾಡ್ತಾರೆ, ಯಥೇಚ್ಛವಾಗಿ ಪೆಸ್ಟಿಸೈಡ್ಸ್ ಗಳನ್ನ, ಕೆಮಿಕಲ್ ಗಳನ್ನ ಡೋಸೇಜ್ಗಳಲ್ಲಿ ಕೊಡ್ತಾ ಏನಾಗುತ್ತೆ, ಗಿಡಕ್ಕೆ ಇಮ್ಯುನಿಟಿ ಪವರ್ ಅನ್ನೋದೇ ಹೋಗ್ಬಿಡುತ್ತೆ. ಯಾವಾಗ ಮಣ್ಣಲ್ಲಿ ಸತ್ವ ಇರೋದಿಲ್ವೋ, ಗಿಡದಲ್ಲಿ ಶಕ್ತಿ ಇರೋದಿಲ್ಲ. ಇವೆಲ್ಲ ಇಲ್ಲದೆ ಇರೋ ಕಾರಣಕ್ಕೆ ಗಿಡ ಕುಸಿದು ಬಿದ್ದು ಹೋಗ್ಬಿಡುತ್ತೆ. ಇದರಿಂದ 90% ಲಾಸೇ ಆಗಂತದ್ದು. ಇದಕ್ಕೆ ಒಂದೇ ಒಂದು ಸೊಲ್ಯೂಷನ್, ಬಯೋಲಾಜಿಕಲ್ಸ್ ನ ಬಳಸಿ. ಟ್ರೈಕೋವಿರ್, ಗ್ರೋಫಿಟ್, ರೂಟ್ಜೆನ್, ವಿಗರ್ ರೂಟ್, ಈ ಎಲ್ಲ ಕಾಂಬಿನೇಷನ್ ನಿಮಗೆ ಬ್ಯಾಕ್ಟೀರಿಯಾ, ಫಂಗಸ್ಸು ಹಾಗೂ ಬಯೋಸ್ಟಿಮ್ಯುಲೆಂಟ್ನ ಕಾಂಬಿನೇಷನ್ ನಿಮ್ಮ ಗಿಡಗಳಿಗೆ ಮಣ್ಣಿಗೆ ಸತ್ವ ತುಂಬಿ ಗಿಡಕ್ಕೆ ಶಕ್ತಿ ತುಂಬುತ್ತೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಕೆಳಗಡೆ ವಿಲ್ಟ್ ಅಂತ ಕಾಮೆಂಟ್ ಮಾಡಿ. ಇದನ್ನು ಹೆಂಗೆ ಬಳಸೋದು ಅನ್ನೋದನ್ನು ನಾನೇ ಪರ್ಸನಲ್ ಆಗಿ DM ಮಾಡ್ತೀನಿ. ಥ್ಯಾಂಕ್ ಯು.